ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. 4ನೇ ದಿವಸ ವಸತಿ ಅಲ್ಲೇ ಆಗ್ತಿದೆ. 5ನೇ ದಿವಸ ಮುಂಜಾನೆಯಿಂದ ನಿರಂತರ 6 ದಿನಗಳವರೆಗೆ ಯಜ್ಞ ಶುರುವಾಗ್ತಿದೆ. ಮುಂದೆ ರಾಮ ಮತ್ತು ಲಕ್ಷ್ಮಣರು ಆ ಯಜ್ಞದ ರಕ್ಷಣೆಗೆ ಹಗಲಿರುಳು ನಿಂತು ಬಿಡ್ತಾರೆ. ಮುಂದೆ 5 ದಿನಗಳ ಮುಗಿತಾವ. 6ನೇ ದಿನ ಶುರುವಾಗ್ತಿದೆ. 6ನೇ ದಿನನ ಮುಂಜಾನೆಯಿಂದ ಅವರು ಈ ರಾಕ್ಷಸರ ಬರುವಿಕೆಯನ್ನು ಕಾಯ್ತಾ ನಿಂತಿರ್ತಾರೆ ರಕ್ಷಣೆಗಾಗಿ. ಸಂಜೆವರೆಗೆ ಬರೋದಿಲ್ಲ. ಸಂಜೆಗೆ ಸೂರ್ಯಾಸ್ತಯ ಆಗ್ತಿರ್ತದೆ, ಯಜ್ಞ ಮುಗಿತದೆ, ಯಜ್ಞ ಯಶಸ್ವಿ ಆಗ್ತದೆ, ಅವರಿಗೆ ಸಂತೋಷ ಅನಿಸ್ತದೆ. ಅದೇ ಟೈಮ್ನಲ್ಲಿ ರಭಸದಿಂದ ಮಾರೀಚ ಮತ್ತು ಸುಬಾಹು ಇಬ್ಬರು ಬಂದುಬಿಡ್ತಾರೆ. ಎಲ್ಲೇ ಆ ಯಜ್ಞದ ಮೇಲೆ, ಆ ಋಷಿಮುನಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ. ಮಾರೀಚ ತಾಟಕೆಯ ಮಗ. ಹಿಂದಿನ ಸಂಚಿಕೆಯಲ್ಲಿ ತಮಗೆ ಹೇಳಿದ್ದೇನೆ, ತಾಟಕೆಯನ್ನು ಅಲ್ಲಿ ತಾಟಕಾರಣ್ಯದಲ್ಲಿ ವಧೆ ಮಾಡಿ ಬರಲಾಗ್ತಿದೆ. ತಾಟಕೆ ಏನದಲ್ಲ, ಅವಳು ರಾವಣನಿಗೆ ಸಂಬಂಧಿಕ, ಅಂದರೆ ರಾವಣ ತಾಯಿ ಕೈಕಶಿ ಏನಿರ್ತಾಳೆ, ಕೈಕಶಿ ಸಂಬಂಧಿಕಾಕಿ. ಹೀಗಾಗಿ ಮಾರೀಚ ರಾವಣಕ್ಕಿಂತಲೂ ದೊಡ್ಡವ ಮತ್ತು ರಾವಣಿಗೆ ಸೋದರ ಮಾವನಾಗಬೇಕು. ಒಂದು ಅಲ್ಲಿ ತಾಟಕೆ ವಧೆ ಆದ ನಂತರ ಅವರಿಗೆಲ್ಲ ಸಿಟ್ಟು ಬರ್ತದೆ. ಅವನು ತನ್ನ ಸ್ನೇಹಿತ ಸುಭಾವವನ್ನು ಮತ್ತು ಇನ್ನೂ ಹಲವಾರು ರಾಕ್ಷಸರನ್ನು ಕರ್ಕೊಂಡು ಬಂದು ದಾಳಿಗೆ ಬರ್ತಾನೆ. ಆ ದೃಶ್ಯವನ್ನು ವಾಲ್ಮೀಕಿಯವರು ಹೀಗೆ ಬರೀತಾರೆ. ಯಜ್ಞ ಮಂತ್ರ ಪೂರ್ಣಗೊಳ್ಳುತ್ತಿದ್ದಂತೆ ಭಯಾನಕ ಜ್ವಾಲೆ ಕಾಣಿಸಿತು ಆಕಾಶದಲ್ಲಿ. ಯಜ್ಞ ಮುಗಿತಾ, ಅಂದರೆ ಸೂರ್ಯಾಸ್ತ್ರ ಆಗ್ತಾ ಇತ್ತು, ಯಜ್ಞ ಮುಗಿತಾ ಇತ್ತು, ಯಜ್ಞ ಯಶಸ್ವಿ ಆಯಿತು. ಅದೇ ಕ್ಷಣದಲ್ಲಿ ಆಕಾಶದಾಗ ಜ್ವಾಲೆಗಳಂತೆ ಬೆಂಕಿ ಕಂಡಂಗೆ ಆಕಾಶದಲ್ಲಿ ಜ್ವಾಲೆಗಳು ಕಂಡು ಬರ್ತವೆ. ಗಗನದಲ್ಲಿ ಮೋಡ ಸ್ಫೋಟಿಸಿದಂತೆ ಮಾಯಾವಿ ರಾಕ್ಷಸರಿವರು ಯಜ್ಞದತ್ತ ನುಗ್ಗುವಂತೆ ಕಂಡರು. ಒಂದಿಬ್ಬರು ರಾಕ್ಷಸರು ಅಗದಿ ಮೋಡ ಸ್ಫೋಟಗೊಂಡ ಕೂಡಲೇ ಮಳೆ ಹೆಂಗೆ ರಭಸದಿಂದ ಬೀಳ್ತದಲ್ಲ, ಆ ಒಂದು ರಭಸದಿಂದ ಅವರು ಯಜ್ಞದ ಮೇಲೆ ದಾಳಿ ಮಾಡಲಿಕ್ಕೆ ಇಬ್ಬರು ರಾಕ್ಷಸರು ಬರುವುದನ್ನು ನೋಡ್ತಾರೆ. ಮಾರೀಚ ಮತ್ತು ಸುಬಾಹು ಮತ್ತು ಸಹ ರಾಕ್ಷಸರು. ಮುಂಚೂಣಿಯಲ್ಲೇ ಮಾರೀಚ ಮತ್ತು ಅವನ ಸ್ನೇಹಿತ ಸುಬಾಹು ಇರ್ತಾರೆ. ಅವರ ಹಿಂದೆ ರಾಕ್ಷಸರ ಒಂದು ಟೌಡಿಯೇ ಇರ್ತದೆ. ರಕ್ತ ಸುರಿದು ಯಜ್ಞಾಗ್ನಿಗೆ ನಂದಿಸಲು ಓಡಿ ಬಂದುಬಿಡ್ತಾರೆ. ರಕ್ತ ಮಾಂಸ ಎಲ್ಲ ಹಿಡ್ಕೊಂಡು ಬರ್ತಾರೆ. ಯಜ್ಞಂತೂ ಯಶಸ್ವಿಯಾಗಿರ್ತದೆ. ಅಲ್ಲಿ ಸುರುವಾಕ ಓಡಿ ಬಂದುಬಿಡ್ತಾರೆ ಅವರು. ಬಿಲ್ಲಿಗೆ ಮಾನವಾಸ್ತ್ರ ಹೂಡಿ ಮಾರೀಚನ ಎದೆಗೆ ಹೊಡೆದ ರಾಮ. ಮೊದಲೇ ಇವರು ನಿಂತು ಬಿಟ್ಟಿದ್ರು. ಇಲ್ಲಿ ನೋಡಿ, ಅಸ್ತ್ರ ಅಂತ ಪ್ರಯೋಗ ಮಾಡ್ತಾರೆ. ಅಸ್ತ್ರದ ಪ್ರಯೋಗ ತ್ರೇತಾಯುಗದಲ್ಲಿ ಇದ್ದದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಹೆಸರು ಇತ್ತು. ಈಗ ನಾವು ಈಗ ನೋಡ್ತಾ ಇದ್ದೇವಲ್ಲ ಒಂದೊಂದು ಅಸ್ತ್ರಗಳನ್ನು. ಈಗ ಇರಾನ ಮತ್ತು ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಾಗಾಯಿತು, ಅಥವಾ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಾಗಾಯಿತು, ಹಿಂದೆ ಅಮೇರಿಕಾ ಮತ್ತು ಇರಾಕ್ ಯುದ್ಧದಾಗಾಯಿತು. ಅಲ್ಲೇ ಹಲವಾರು ಹೆಸರಿನ ಸಿಲ್ಕ್ ಮಿಸೈಲ್, ಸ್ಕಡ್ ಮಿಸೈಲ್ಸ್ಗಳ ಹೆಸರುಗಳಿದಾವೆ, ಅಸ್ತ್ರಗಳ ಹೆಸರುಗಳಿದಾವೆ. ಅದೇ ರೀತಿ ರಾಮ ತ್ರೇತಾಯುಗದಲ್ಲಿಯೂ ಕೂಡ ರಾಮ ಹಲವಾರು ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದು ನಾವು ಇಲ್ಲಿ ವಾಲ್ಮೀಕಿಯವರ ವಿವರಣೆಗಳಿಂದ ತಿಳಿದುಕೊಳ್ತೇವೆ. ಇಲ್ಲಿ ರಾಮನೇನು ಮಾಡ್ತಾನೆ, ಅವ್ರು ಬರುವುದನ್ನು ನೋಡಿ ಮಾನವಾಸ್ತ್ರವನ್ನು ಹೂಡ್ತಾನೆ. ಮಾನವಾಸ್ತ್ರವನ್ನು ಹೂಡಿ ಮಾರೀಚನ ಎದೆಗೆ ಹೊಡಿತಾನೆ. ಮೊದಲು ಮಾರೀಚನ ಇರ್ತಾನೆ, ಮಾರೀಚನ ಮಾನವಾಸ್ತ್ರದಿಂದ ಹೊಡಿತಾನೆ. ರಾಮನ ಹೊಡೆತಕ್ಕೆ 100 ಯೋಜನೆ ದೂರ ಅಲೆಗಳಿಂದ ಬೋರ್ಗರೆಯುವ ಸಾಗರದಲ್ಲಿ ಬಿದ್ದ ಮಾರೀಚಿಗೆ ಇದೀಗ ಅದು ಅಸ್ತ್ರ ಕೂಡ್ತಿದೆ. ಅದು ಅವನು ತೊಗೊಂಡು ಹೋಗಿ ಎಲ್ಲಿ ಹಾಕ್ತಿದೆ ಅಂದರೆ 100 ಯೋಜನೆ ದೂರದಲ್ಲಿದ್ದಂಥ ಸಮುದ್ರ. ಅಂದರೆ ಇವತ್ತಿನ ಒಂದು ಜಾಗ್ರಫಿಕಲ್ಲಿ ನಾವು ನೋಡಬೇಕಾಗಿದ್ದರೆ ಅವರು ಅಲ್ಲಿ ಮಾಡುವಂಥ ಯುದ್ಧದ ಭೂಮಿ ಮತ್ತು ಮಾರೀಚ ಬಿದ್ದದ್ದು ಎಲ್ಲಿ ಅಂದರೆ ಬೇ ಆಫ್ ಬಂಗಾಲ್ ಉಪಸಾಗರದಾಗ ಬೀಳ್ತಾನೆ. ಬಿದ್ದ ನಂತರ ನೋಡ್ರಿ, ಮುಂದಿನ ಎಪಿಸೋಡ್ಗಳಲ್ಲಿ ಬರ್ತಿದೆ ಅದು. ಅವನು ಅದೇ ಸಮುದ್ರ ದಂಡೆಯಲ್ಲಿ ಇದ್ದುಕೊಂಡು ಒಂದು ಗುಡಿಸ್ಲಾ ಕಟ್ಟಿಕೊಂಡು ರಾಮನ ಭಕ್ತ ಆಗ್ತಾನೆ. ಅವನು ರಾಮನದೊಂದು ಮೂರ್ತಿಯನ್ನು ತಾನೇ ತನ್ನ ಇತರದಿಂದ ತಯಾರು ಮಾಡಿಕೊಂಡು
ನಿತ್ಯ ರಾಮನ ಪೂಜೆ ಮಾಡ್ತಿರ್ತಾನೆ. ಯಾರು? ಮಾರೀಚ. ಇಲ್ಲಿ ಮಾರೀಚ ಏನಾಗ್ತಾನೆ, ರಾಮನ ಮಾನವಾಸ್ತ್ರ ಬಾಣ ಹೊಡೆತಕ್ಕೆ ಹೋಗಿ ಸಮುದ್ರದಾಗ ಬಿದ್ದು ಬಿಡ್ತಾನೆ. ಸುಬಾಹು ಮತ್ತು ಸಹ ರಾಕ್ಷಸರು ಅಗ್ನಿ ಅಸ್ತ್ರದಿ. ಇನ್ನು ಉಳಿದವ್ರು ಏನಿದ್ರಲ್ಲ, ಸುಬಾಹು ಮಾರೀಚನ ಸ್ನೇಹಿತ, ಉಳಿದವರು ರಾಕ್ಷಸರು, ಅವ್ರನ್ನ ಹೊಡಿಬೇಕಾದ್ರೆ ಅಗ್ನಿ ಅಸ್ತ್ರವನ್ನು ಏನು ಮಾಡ್ತಾರೆ, ಉಪಯೋಗ ಮಾಡ್ತಾನೆ ರಾಮ. ಅವು ಅಗ್ನಿ ಅಸ್ತ್ರನ ಪ್ರಯೋಗ ಮಾಡಿ ಅವರನ್ನು ಧರೆಗೆ ಇಳಿಸ್ತಾನೆ, ಅಂದರೆ ಅವರನ್ನು ಹತ್ಯೆ ಮಾಡ್ತಾನೆ. ಈ ರೀತಿಯಾಗಿ ಮಾರೀಚ, ಸುಬಾಹು ಮತ್ತು ಉಳಿದ ರಾಕ್ಷಸರ ಸಂಹಾರ ಆಗ್ತಿದೆ ಮತ್ತು ಯಜ್ಞ ಯಶಸ್ವಿ ಆಗ್ತಿದೆ. ಆ ದಿವಸ ರಾತ್ರಿ ಅಲ್ಲೇ ಆಶ್ರಮದಲ್ಲಿ ಕಳೀತಾರೆ. ಮಾರನೇ ದಿವಸ ಇನ್ನು ಎಲ್ಲರೂ ತಯಾರಾಗ್ತಿರ್ತಾರೆ. ಇತ್ತ ಯಜ್ಞ ಸಮಾಪ್ತಿ ಆಯಿತು. ನಿರಾಂತಕ ವಾಲ್ಮೀಕಿಯವರು ಬರೀತಾರೆ ಮುಂದಿಂದು. ಮಹಾಮುನಿ ವಿಶ್ವಾಮಿತ್ರ ರಾಮನಿಗೆ ಹೇಳ್ತಾನೆ, ನೋಡಪ್ಪ, ಬಂದ ಕೆಲಸ ಅಂತೂ ಆಯಿತು. ನೀ ಯಾವ ರಾಕ್ಷಸರನ್ನು ಹೊಡಿಬೇಕಾಗಿತ್ತು ಅವ್ರನ್ನೆಲ್ಲ ಸಂಹಾರ ಮಾಡಿದೆ. ಓ ರಾಮ, ನನ್ನ ಯಜ್ಞದ ಉದ್ದೇಶ ಪೂರ್ಣವಾಯಿತು. ನಿನ್ನ ಗುರುವಿನ ವಚನ ಪಾಲಿಸಿದಿ ಸಿದ್ಧಾಶ್ರಮದಲ್ಲಿ. ಇಲ್ಲಿ ನೀವು ಗುರು ವಚನ ಕಟ್ಟಿದ್ದೆ. ಗುರು ಅಂದರೆ ಇಲ್ಲಿ ಇಬ್ಬರು ಬರ್ತಾರೆ. ಯಾರಪ್ಪ ಅಂದ್ರೆ ಅವನು ತಂದೆ ವಚನ ಪಾಲಿಸಲಿಕ್ಕೆ ಬಂದಿರ್ತಾನೆ. ಅಲ್ಲಿ ವಸಿಷ್ಠರು ಹೇಳಿರ್ತಾರೆ. ಇಲ್ಲಿ ವಿಶ್ವಾಮಿತ್ರರನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು ಈಗಂದರೆ 10 ದಿನಗಳಾಯ್ತು. ಅದು 10 ದಿನಗಳವರೆಗೆ ಅವರ ಬಹಳಷ್ಟು ಜ್ಞಾನವನ್ನು ಇವರು ಸಂಗ್ರಹ ಮಾಡಿರ್ತಾರೆ. ಹೆಚ್ಚು ಕಡಿಮೆ ವಿಶ್ವಾಮಿತ್ರರು ಈ ಮೊದಲೇ ಪಯಣದ ಅವಧಿಯಲ್ಲಿ ರಾಮನ ಗುರುವಾಗಿರ್ತಾರೆ. ಅದಕ್ಕೆ ನೀನೇನು ಮಾಡಿದಪ್ಪ ಅಂದ್ರೆ, ನನಗೆ ಕೊಟ್ಟಂಥ ವಚನ, ನಿಮ್ಮ ತಂದೆಗೆ ಕೊಟ್ಟಂಥ ವಚನ, ವಸಿಷ್ಠರಿಗೆ ಕೊಟ್ಟಂಥ ವಚನವನ್ನು ಪಾಲಿಸಿದೆ. ಮತ್ತು ಅದು ಎಲ್ಲಿ ಪಾಲಿಸಿದಪ್ಪ ಅಂದರೆ ಸಿದ್ಧಾಶ್ರಮ ಇದು ಒಂದು ಪವಿತ್ರ ಸ್ಥಳ. ಅದರ ಬಗ್ಗೆ ಈಗಾಗಲೇ ಹಿಂದಿನ ಎಪಿಸೋಡ್ದಾಗ ಹೇಳೇನು ನಾನು. ಅದು ಯಾರದಂದ್ರೆ ವಾಮನನ ಆಶ್ರಮ. ಅದು ಅಲ್ಲೇ ಬಲಿ ಚಕ್ರವರ್ತಿ ಮತ್ತು ವಾಮನನ ಈ ಘಟನೆ ಆಗಿತ್ತಲ್ಲ, ಆ ಘಟನೆ ನಡೆದಂಥ ಸ್ಥಳ. ಅಷ್ಟೊಂದು ಪವಿತ್ರ ಭೂಮಿ ಅದು. ಅಂತಲೇ ನೀನೇನು ಮಾಡಿದಪ್ಪ ಅಂದ್ರೆ ನಿನ್ನ ವಚನವನ್ನು ನೀನು ಇಲ್ಲಿ ಪೂರ್ಣಗೊಳಿಸಿದಿ ಅಂತ ವಿಶ್ವಾಮಿತ್ರರು ಅವ್ರು ಹೇಳ್ತಾರೆ. ಕೃತಾರ್ಥ ರಾಮ ಲಕ್ಷ್ಮಣ ಹೃದಯಾನಂದದಿ ಆ ದಿನ ರಾತ್ರಿ ಕಳೆದರು ಸಿದ್ಧಾಶ್ರಮದಲ್ಲಿ. ಅಂದರೆ ಇದು 6ನೇ ದಿವಸ ಏನು ಅವ್ರನ್ನ ರಾಕ್ಷಸರನ್ನು ಸಂಹಾರ ಮಾಡ್ತಾರಲ್ಲ, ಆ ರಾತ್ರಿ ನಡೆದಂಥ ಸಂಭಾಷಣೆ ಇದು. ಅಲ್ಲಿ ಕಳೀತಾರೆ. ಮುಂಜಾವಿನ ನಿತ್ಯ ಕ್ರಮ ಮುಗಿಸಿ ರಾಮ ಲಕ್ಷ್ಮಣ ತಮ್ಮ ಸೇವೆಗೆ ಉಪಸ್ಥಿತರೆಂದು ಕೈ ಮುಗಿದು ವಿಶ್ವಾಮಿತ್ರ ಮುಂದೆ ನಿಲ್ತಾರೆ. ಅವರು ಅವತ್ತಿನ ರಾತ್ರಿ ಮುಗಿತೈತಿ, ಬೆಳಗ್ಗೆ ಹೇಳ್ತಾರೆ, ಬಂದ ಕೆಲಸ ಆಗಿರ್ತದೆ. ಇಬ್ಬರು ತಮ್ಮ ನಿತ್ಯ ಕ್ರಮಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ವಿಶ್ವಾಮಿತ್ರ ಮುಂದೆ ಬಂದು ನಿಲ್ತಾರೆ. ಮತ್ತು ಮುಂದಿನ ಕೆಲಸದ ಏನಪ್ಪನೇ ಕೊಡ್ತೀರಿ ಕೊಡ್ರಂತ ಕೈ ಮುಕ್ಕೊಂಡು ನಿಲ್ತಾರೆ. ಮೈಥಿಲಿ ರಾಜ ಜನಕ ಭವಿಷ್ಯದಲ್ಲಿ ನೆರವೇರಿಸುವ ಯಜ್ಞಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ. ಅವನು ಹೇಳ್ತಾನೆ, ನೀ ಬಂದೆಪ್ಪ, ಈ ಕೆಲಸ ಎಲ್ಲ ಮುಗೀತು. ಆದರೆ ನಾನೇನು ಮಾಡಿದೆ, ನನಗೊಂದು ಆಮಂತ್ರಣ ಬಂದಿದೆ. ರಾಜ ಜನಕ್ಕೆ ಏನು ಮಾಡಿದಾನೆ ಅಂದರೆ, ಅಲ್ಲಿ ಒಂದು ಧನುರೋತ್ಸವ ಮಾಡ್ತಾ ಇದ್ದಾನೆ. ವರ್ಷ ಧನುರೋತ್ಸವ ಮಾಡ್ತಾನೆ, ಅಂದರೆ ಶಿವನ ಧನುಷ್ಯದ ಉತ್ಸವವನ್ನು ಮಾಡ್ತಾನೆ. ಆ ಉತ್ಸವಕ್ಕೆ ನನಗೇನಾಗಿದೆ, ಆಹ್ವಾನ ಬಂದಿದೆ. ನಾನು ನನ್ನ ಶಿಷ್ಯರನ್ನು ಕರ್ಕೊಂಡು ಆ ಕಡೆಗೆ ಹೊಂಟಿದ್ದೇನೆ. ಓ ರಾಮ, ನಮ್ಮೊಂದಿಗೆ ನೀನು ಬಂದು ಮೈಥಿಲಿಗೆ ಅದ್ಭುತ ಧನುರೋತ್ಸವ ನೋಡು ಲಾಲಿಸಿದ ವಿಶ್ವಾಮಿತ್ರ. ನಾವರೇ ಆ ಕಡೆ ಹೊಂಟಿದ್ದು, ನಿಂದು ಕೆಲಸ ಮುಗಿದೈತಿ. ಯಾಕಂದ್ರೆ ನೀವಿಬ್ಬರು ಸೇರಿಕೊಂಡು ಅಯೋಧ್ಯೆಗೆ ಮರಳಬಹುದು. ಇಲ್ಲಂದ್ರೆ ನಾವು ಧನುರೋತ್ಸವಕ್ಕೆ ಏನು ಮೈಥಿಲಿಗೆ ಹೊಂಟಿದ್ದೇವೆ, ಜನಕರಾಜನ ಕಡೆ ಹೊಂಟೇವೆ, ಅದನ್ನು ನೋಡ್ತೀವಿ ಅಂದ್ರೆ ಆ ಅದ್ಭುತವಾದಂಥ ಶಿವನ ಧನುಷ್ಯವನ್ನು ನೋಡ್ತೀವಿ, ಆ ಉತ್ಸವವನ್ನು ನೋಡ್ತೀವಿ ಅಂತ ನಿಮಗೇನಾದರೂ ಇಚ್ಛೆ ಆಯಿತು ಅಂದರೆ ನೀವು ನನ್ನೊಂದಿಗೆ ಬರ್ಬೋದು ಅಂತ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣರಿಗೆ ಹೇಳ್ತಾರೆ. ಮಾತನಾಡುತ್ತಾ ಮುನಿವರ್ ಪಯಣ ಆರಂಭಿಸಿದರು. ಇಷ್ಟು ಹೇಳ್ಕೊಂತ ವಿಶ್ವಾಮಿತ್ರ ಏನು ಮಾಡ್ತಾರೆ, ತನ್ನ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಇವರು ಜನಕಪುರಿ ಹತ್ತ ಅಂದ್ರೆ ರಾಜ ಜನಕನತ್ತ ಹೊರಡಲಿಕ್ಕೆ ಪಯಣವನ್ನು ಶುರು ಮಾಡ್ತಾರೆ. ರಾಮ ಲಕ್ಷ್ಮಣ ಮುನಿಗಳು ಹಿಂಬಾಲಿಸಿದರು ವನದೇವಿಗೆ ನಮಸ್ಕರಿಸುತ್ತಾ. ರಾಮ ಮತ್ತು ಲಕ್ಷ್ಮಣ ಅದಕ್ಕೇನು ಪ್ರತ್ಯುತ್ತರ ಕೊಡುವುದಿಲ್ಲ ಅವರು. ಇನ್ನು ಇವರು ಗುರುಗಳನ್ನು ಹಿಂಗೆ ಹೇಳಿ ಹೊಂಟಾರಂದ್ರೆ ನಾವು ಹೋಗಬೇಕಂತ ಹೇಳಿ ಎಲ್ಲರೂ ಸೇರಿಕೊಂಡು ಅವ್ರ ಶಿಷ್ಯರ ಜೊತೆಗೆ ರಾಮ ಲಕ್ಷ್ಮಣ ಕೂಡ ಅವರೊಂದಿಗೆ ಪಯಣವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಎಪಿಸೋಡ್ನಲ್ಲಿ ನಾವು ಏನು ನೋಡಿದಂದರೆ, ಯಾವ ಉದ್ದೇಶಕ್ಕಾಗಿ ವಿಶ್ವಾಮಿತ್ರರು ರಾಮನನ್ನು ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಬಂದಿದ್ದರು ಅದು ಮುಗೀತಿದೆ. ಅದಷ್ಟೇ ಅಲ್ಲ, ಇನ್ನೊಂದು ಆನಂದಕರ ಸಂಗತಿ ಏನೆಂದರೆ, ರಾಮ ತನ್ನ ತಂದೆಗೆ ಕೊಟ್ಟ ವಚನನ್ನು ಇಲ್ಲಿ ಪಾಲಿಸ್ತಾನೆ. ವಚನ ಪಾಲನೆಯಿಂದಾಗಿ ಅವನಿಗೆ ಏನಾಗ್ತಿದೆ, ಬಹಳ ಸಂತೋಷ ಆಗ್ತಿದೆ. ನನ್ನ ತಂದೆ ಕೊಟ್ಟಂಥ ವಚನ ಪಾಲಿಸಿದೆ, ಗುರುವಿಗೆ ಕೊಟ್ಟಂಥ ವಚನ ಪಾಲಿಸಿದೆ ಅಂತ ಹೇಳ್ತಾನೆ. ಇಲ್ಲಿ ವಾಲ್ಮೀಕಿ ಮೂಲಕ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಇದು ಪುತ್ರರಾದವರು ತಂದೆ ವಚನವನ್ನು ಪಾಲಿಸಬೇಕು.
ತಂದೆ ವಚನವನ್ನು ಪಾಲಿಸೋದು, ತಂದೆಗೆ ಸಹಾಯ ಮಾಡೋದು ಪ್ರತಿಯೊಂದು ಕೆಲಸದಲ್ಲಿ, ಅದು ಪುತ್ರ ಧರ್ಮಗಳಲ್ಲಿ ಒಂದು ಅಥವಾ ಪುತ್ರ ಧರ್ಮ ಅಂತ ಈ ಮೆಸೇಜನ್ನು ವಾಲ್ಮೀಕಿಯವರು ಇಲ್ಲಿ ಕೊಡ್ತಾರೆ. ಇನ್ನು ಎಲ್ಲರೂ ಸೇರಿಕೊಂಡು ಜನಕಪುರಿ ಹತ್ತ ಹೋಗ್ತಿರ್ತಾರೆ. ಆ ಜನಕಪುರಿಯ ಹೋಗೋ ದಾರಿಯಲ್ಲಿ, ಆ ಪಯಣದ ಮಾರ್ಗದಲ್ಲಿ ಮತ್ತೇನು ಘಟನೆಗಳು ಘಟಿಸ್ತವೆ, ಮತ್ತೇನು ಐತಿಹ್ಯಗಳನ್ನು ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಅದನ್ನು ನೋಡೋಣ. ಧನ್ಯವಾದಗಳು.